ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕುಮಾರಸ್ವಾಮಿ ಅವರು ನಾನು ಆಗಲೇ ಕೇಳಿದ ಹಾಗೆ ನಿಮಗೆ ದ್ವೇಷ ಇಲ್ಲ, ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಉದ್ದೇಶ ಇಲ್ಲ ಅನ್ನೋದ್ರೆ ಹಾಗಾದರೆ ಜಾತಿ ಕಾರಣನ? ಇಲ್ಲಿ ಯಡಿಯೂರಪ್ಪ ಪ್ರಬಲ ಲಿಂಗಾಯತ ಸಮುದಾಯಕ್ಕೆ ಸೇರಿದರೆ, ತಾವು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಒಂದು ಇದಕ್ಕೆ ಉದಾಹರಣೆ ಮತ್ತು ಪುಷ್ಟಿ ನೀಡುವಂಥ ವಿಚಾರ ಹೇಳೋದಾದರೆ, ಯಡಿಯೂರಪ್ಪನವರೇ ಹೇಳೋ ಪ್ರಕಾರ ಆರಂಭದ ದಿನದಿಂದಲೂ, ಅವರು ಅಧಿಕಾರಕ್ಕೆ ಬಂದ ಆರಂಭದ ದಿನದಿಂದಲೂ ನಿಮ್ಮದೇ ತೊಂದರೆ, ಅವರಿಗೆ ಕಾಂಗ್ರೆಸ್ಗಿಂತ ಹೆಚ್ಚು ತೊಂದರೆ ಕೊಟ್ಟಿದ್ದೆ JDS. ಮತ್ತು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಡ್ಕೊಂಡಿದ್ದು ವಿರೋಧ ಪಕ್ಷ ಮತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನಡ್ಕೊಂಡ ವಿರೋಧ ಪಕ್ಷ. ಇದಕ್ಕೆ ವ್ಯತ್ಯಾಸವನ್ನು ರಾಜ್ಯದ ಜನತೆ ಮುಂದೆ ಅವರು ಇಡ್ತಾರೆ. ತಾವೇನು ಹೇಳ್ತೀರಿ? ಇವತ್ತು ಮೊದಲನೇ ಪ್ರಶ್ನೆ, ನೀವು ಜಾತಿಯ ಕಾರಣದಿಂದ ಏನಾದರೂ ಯಡಿಯೂರಪ್ಪನವ್ರ ವಿರುದ್ಧ ಹೋರಾಟ ಮಾಡಿದ್ರೆ ಅಂತಕ್ಕಂಥದ್ದೇನಿದೆ, ಅವರಿಗೆ ಸಹಕಾರ ಕೊಟ್ಟಿಲ್ಲ ಅಂತೇಳಿ. ಬಹುಶಃ ಈ ರಾಜ್ಯದ ವೀರಶೈವ ಸಮಾಜದ ಬಂಧುಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ನಾನು ಆ ರೀತಿ ಜಾತಿಯ ರಾಜಕಾರಣ ಮಾಡಿದರೆ, ಇಲ್ಲ ಜಾತಿಯ ಬಗ್ಗೆ ನನಗೇನಾದರೂ ದ್ವೇಷ ಇದ್ದರೆ ವೀರಶೈವ ಸಮಾಜದ ಬಗ್ಗೆ, ಯಾವ ಯಡಿಯೂರಪ್ಪನವರು ನನ್ನ ಹತ್ರ 2005ನೇ ಇಸ್ವಿನಲ್ಲಿ ಬಂದು ನನಗೊಂದು ಎಕ್ಕಶ್ಚಿತ್ ಮಂತ್ರಿ ಸ್ಥಾನ ಕೊಟ್ಟರೆ ಸಾಕು, ನನಗೆ BJP ಸಾಕಾಗಿದೆ, ದಯವಿಟ್ಟು ನನಗೆ ಮಂತ್ರಿ ಸ್ಥಾನ ಕೊಡಲಿಕ್ಕೆ ಸಾಧ್ಯ ಇಲ್ವೇ ಅಂತಕ್ಕಂಥದ್ದನ್ನು ನನ್ನ ಜೊತೆ ಚರ್ಚೆಯನ್ನು ಮಾಡಿದ್ರು. ನಾನು ಕೊನೆಯ ಬೆಂಚಲ್ಲಿ ಕೂರ್ತಾಯಿದ್ದೆ ಶಾಸಕನಾಗಿ 2005ರಲ್ಲಿ. ಒಂದು ಹಲವಾರು ಬಾರಿ ಭೇಟಿ ಮಾಡಿದ್ರು ನನಗೆ. ನಾನೇ ಅವರಿಗೆ ಅಡ್ವೈಸ್ ಮಾಡಿದೆ, ನೀವು ಒಬ್ಬರು ರಾಜೀನಾಮೆ ಕೊಟ್ಟು ಹೊರಗೆ ಬರೋದ್ರಿಂದ ನಿಮ್ಮ ನಾಯಕತ್ವದ ಒಂದು ಇಲ್ಲಿಯವರಿಗೆ ಏನೊಂದು ಸಂದೇಶ ನೀಡಿದ್ದೀರಿ, ಆ ನಾಯಕತ್ವವನ್ನು ಕಳ್ಕೋತೀರಿ, ಇದಕ್ಕೆ ಕೈ ಹಾಕಬೇಡಿ ಅಂತ ಹೇಳಿದೆ. ನಾನು ಏನಾದರೂ ಜಾತಿಯ ಒಂದು ವಿಷಯದಲ್ಲಿ ದ್ವೇಷ ಇದ್ದಿದ್ದರೆ ನಾನು ಅವ್ರ ಜೊತೆ ಸರ್ಕಾರದ ರಚನೆನೇ ಮಾಡ್ತಾ ಇರಲಿಲ್ಲ, ನಾನು ನಮ್ಮ ತಂದೆ ವಿರುದ್ಧವಾಗಿ. ಇದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಅಧಿಕಾರ ಕೊಡಬೇಕು ಅಂತ ಹೊರಟೆ, ಅದನ್ನು ನಿಮ್ಗೆ ಕ್ಲಾರಿಫೈ ಮಾಡಿಬಿಡ್ತೀನಿ. 8 ದಿನ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ರು ನಾನು ಅಧಿಕಾರ ಹಸ್ತಾಂತರ ಮಾಡಿದ ಮೇಲೆ. ಯಾತಕ್ಕೆ ಯಶವಂತ್ ಸಿನ್ಹಾ ಅವರು, ವೆಂಕಯ್ಯ ನಾಯ್ಡು ಆ ಸಂದರ್ಭದಲ್ಲಿ ಇಲ್ಲಿಯ ಒಂದು ಅಧಿಕಾರ ಹಸ್ತಾಂತರದ ಸಂದರ್ಭದಲ್ಲಿ ಬಂದರು ಇಲ್ಲಿಗೆ ಕರ್ನಾಟಕಕ್ಕೆ? ನಾವು ಸರ್ಕಾರ ಮಾಡಿದ್ದು BJPಯ ಕೇಂದ್ರ ಮಟ್ಟದ ನಾಯಕರ ಜೊತೆ ಚರ್ಚೆ ಮಾಡಿ ಸರ್ಕಾರ ಮಾಡಿದ್ದಲ್ಲ. ನಾನು ಯಡಿಯೂರಪ್ಪನವರು ಕೂತೆ ಮಾಡಿದಂಥ ಸರ್ಕಾರ ಅದು. ಅಧಿಕಾರ ಹಸ್ತಾಂತರ ಮಾಡಬೇಕಾದ್ರೆ ಕೇಂದ್ರದಿಂದ ನಾಯಕರು ಯಾತಕ್ಕೆ ಬಂದರು? ಅಲ್ಲ, ಅವ್ರು ಬಂದು ನಿಮಗೆ ಸಮಸ್ಯೆ ಅಲ್ಲ, ಸಮಸ್ಯೆ ಅಲ್ಲೇ ಪ್ರಶ್ನೆ ಇರೋದು. ಇದು ಸರಿಯಾದ ರೀತಿ ಜನತೆಗೆ ಸಂದೇಶ ಹೋಗಲಿಲ್ಲ ಏನು ನಡೀತು ಅಂತ ಹೇಳಿ. ಆ ಸಂದರ್ಭದಲ್ಲಿ ದೇವೇಗೌಡರನ್ನ ಭೇಟಿ ಮಾಡ್ತಕ್ಕಂಥ ಅವಶ್ಯಕತೆ ಏನಿತ್ತು? ಯಶವಂತ್ ಸಿನ್ಹಾ ಅವರು ಭೇಟಿ ಮಾಡಿ ನಂತರ ನಾನು ಸರ್ಕಾರದ ಒಂದು ಅಧಿಕಾರ ಅವ್ರಿಗೇನು ಕೊಟ್ಟೆ, ಮುಖ್ಯಮಂತ್ರಿಯ ಒಂದು ಬೆಂಬಲವನ್ನು ಕೊಟ್ಟೆ ನಾನು ಆಗಲಿಕ್ಕೆ. ಆ 8 ದಿನ ನಡೆದಂಥ ಪ್ರಹಸನ ಏನು, ರಾಜಕೀಯ ಪ್ರಹಸನ ಹೇಳಿ, ಅದೇನು ಆ ಷರತ್ತು ಅಂತಕ್ಕಂಥದ್ದು ದೇವೇಗೌಡರು ಹಾಕಿದ್ರು. ಕೆಲವು ಗೈಡ್ಲೈನ್ಸ್ಗಳನ್ನು, ಇದಕ್ಕೆ ಸೈನ್ ಹಾಕಬೇಕು ಎರಡೂ ಪಕ್ಷಗಳು ಅಂತ ಹೇಳಿ ದೇವೇಗೌಡರು ಹಠ ಹಿಡಿದ್ರು. ಅದಕ್ಕೆ ನಾನು ಒಪ್ಪಲಿಲ್ಲ, ನಾನು ಜನತೆ ಮುಂದೆ ನೇರವಾಗಿ ಹೋಗ್ತೀನಿ ಅಂತ ಹೇಳಿ ಅದು ಯಾವುದಕ್ಕೂ ತಲೆಬಾಗದೆ ನಾನು ಜನತೆ ಮುಂದೆ ಹೋದೆ ಅಂತಕ್ಕಂಥದ್ದು ಹೇಳ್ತಾರೆ ಪದೇ ಪದೇ. ಆದರೆ ಆ ಕಾನ್ಫಿಡೆನ್ಸ್ ಓಟನ್ನು ಪಡೀತಕ್ಕಂಥ ದಿನ ಯಡಿಯೂರಪ್ಪನವರು ರಾಜ್ಭವನ್ ರಸ್ತೆಯಲ್ಲಿರ್ತಕ್ಕಂಥ ಹೋಟೆಲ್ ಏನಿದೆ ಅಲ್ಲಿಂದ ಅವರೆಲ್ಲ ಏನು ಫೋನ್ ಮಾಡಿದ್ರು. ಮತ್ತು ವಿಧಾನಸಭಾ ಸಭಾಧ್ಯಕ್ಷರು ಕೃಷ್ಣ ಅವರ ಚೇಂಬರ್ನಲ್ಲಿ ಇದೇ ಜಗದೀಶ್ ಶೆಟ್ಟರು, ಈಶ್ವರಪ್ಪನವರು ಇಲ್ಲ ಷರತ್ತಿಗೆಲ್ಲ ಸೇನಾಗ್ತೀವಿ ಅಂತ ಬಂದರು ಕೊನೆ ಹಂತದಲ್ಲಿ. ಆ ಷರತ್ತನ್ನು ಕಳಿಸಿದವರು ದೇವೇಗೌಡರಲ್ಲ, ಇದೇ ವೆಂಕಯ್ಯ ನಾಯ್ಡು ಅವರು, ಅನಂತಕುಮಾರ್ ಅವರು, ಇವರೆಲ್ಲ ಸೇರಿ ಒಂದು ಸ್ಟ್ಯಾಂಪ್ ಪೇಪರ್ನಲ್ಲಿ ಅವ್ರ ಪಕ್ಷದ ಒಬ್ಬರು ದೊರೆರಾಜು ಅಂತಕ್ಕಂಥವ್ರು, ಈ ಸರ್ಕಾರ ರಚನೆ ಮಾಡಬೇಕಾದ್ರೆ ಅವ್ರ ಪಾತ್ರ ಇತ್ತು, ಅವರ ಪಕ್ಷದ RSS ಕಾರ್ಯಕರ್ತರವರು, ಅವ್ರ ಜೊತೆಯಲ್ಲಿ ದೇವೇಗೌಡರು ಮನೆ ಕಳಿಸಿದ್ರು. ಏನು ಷರತ್ತು? ಸ್ಟ್ಯಾಂಪ್ ಪೇಪರ್ನ ಎರಡೂ ಪಕ್ಷಗಳ ರಾಷ್ಟ್ರೀಯ ಘಟಕದ ಅಧ್ಯಕ್ಷರು ಮತ್ತು ನಾನು ಯಡಿಯೂರಪ್ಪನವರು ಸೈನ್ ಹಾಕಬೇಕು ಅಂತೇಳಿ ಅವರೇ ಕಳಿಸಿದಂಥ ಒಂದು ಆ ಸ್ಟ್ಯಾಂಪ್ ಪೇಪರ್ನ ಒಕ್ಕಣೆ. ಸೊ ತಾವು ದೇವೇಗೌಡರು ಮಾಡಿದ್ದಲ್ಲ, ಇದು ನಾವು ಮಾಡಿದಂಥದ್ದಲ್ಲ, ದೇವೇಗೌಡರು ಮಾಡಿದಂಥದ್ದು ಅಲ್ಲ. ನಾನು ಆ ಷರತ್ತುಗಳಿಗೂ ತಲೆ ಕೆಡಿಸ್ಕೊಂಡವನಲ್ಲ ನಿಮ್ಗೆ ಹೇಳಬೇಕು ಅನ್ನೋದಾದರೆ, ಆದರೂ ನಾನು ಕೊಡಬೇಕು ಅನ್ನೋದಿತ್ತು. ಆದರೆ ಹಠ ಹಿಡಿದು ಈ ಸರ್ಕಾರ ಹೋಗಲೇಬೇಕು ಅಂತಕ್ಕಂಥ ನಿರ್ಧಾರ BJPಯವರೇ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ. ಅಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಷರತ್ತೇನಾದರೂ ಇತ್ತಾಗ? ಯಾವ ಷರತ್ತುಗಳು ಇರಲಿಲ್ಲ. ಹಾಗಾದರೆ ಈಗ ಈ ಸಂದರ್ಭದಲ್ಲಿ ಷರತ್ತನ್ನು ತಂದವರೇ BJP ನಾಯಕರು. ಸೊ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಬೇಕಾದ್ರೆ ಷರತ್ತು ಅವತ್ತೇ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದನ್ನು ತಪ್ಪಿಸಬೇಕು, ಸರ್ಕಾರ ಮುಂದುವರಿಬೇಕು ಅಂತಕ್ಕಂಥದ್ದು BJP ನಾಯಕರೆಲ್ಲ ಇರಲಿಲ್ಲ. ಯಾರದು ತಪ್ಪಿಸ್ಬೇಕು ಅಂತ ಹೊರಟೋದು? BJP ನಾಯಕರೇ ಸ್ಪಷ್ಟೀಕರಣ ಕೊಡಬೇಕು ಅದಕ್ಕೆ. ನೀವು ಆ ದೊರೆರಾಜು ಅಂತಕ್ಕಂಥವರು ಯಾರಿದ್ದಾರೆ, ಅಡ್ವೊಕೇಟು BJP ಪಕ್ಷದಲ್ಲಿ, ಆ ಸ್ಟ್ಯಾಂಪ್ ಪೇಪರ್ನ ದೇವೇಗೌಡರ ಮನೆಗೆ ಯಾರು ತಲುಪಿಸಿದ್ರು, ಯಾತಕ್ಕೆ ತಲುಪಿಸಿದ್ರು, ಅದನ್ನು ಅವ್ರ ಹತ್ರ ನೀವು ಕೇಳಬೇಕು. ನೀವು
ಅವರು ಅದರಲ್ಲಿ ಇನ್ನೊಂದು ಸೇರಿಸ್ತಾರೆ. ದೊರೆರಾಜು ಅವರು ಮತ್ತು ಇನ್ನೊಬ್ಬರು ನಮ್ಮ ಪತ್ರಿಕಾ ಸ್ನೇಹಿತರು ಈ ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಅವ್ರದ್ದು ಪಾತ್ರ ಆಯಿತು. ನಮ್ಮ ಅಭಿಮಾನಿ ಪ್ರಕಾಶ್ ವೆಂಕಟೇಶ್ ಅವರು ಆ ಕೋಆರ್ಡಿನೇಷನ್ ಕಮಿಟಿಗೆ ಅವರಿಬ್ಬರು ಇರಬೇಕು ಅಂತಕ್ಕಂಥದ್ದನ್ನು ಕಳಿಸ್ತಾರೆ. ಅದರಲ್ಲಿ ಅದೆಲ್ಲ ತೆಗೆದಾಕ್ತಾರೆ ದೇವೇಗೌಡರು. ಅದನ್ನು ಯಾಕೆ ತಾವು ಬಿಡುಗಡೆ ಮಾಡಲಿಲ್ಲ ಆ ಷರತ್ತುಗಳ ಪಟ್ಟಿನ? ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ಅವಕಾಶಗಳೇ ಬರಲಿಲ್ಲ. ಅವರು ಪ್ರತಿನಿತ್ಯ ಮಾಧ್ಯಮಗಳ ಮುಂದೆ ನಾವು ಅಧಿಕಾರ ಕೊಡಲಿಲ್ಲ ವಚನಭ್ರಷ್ಟರು ಹಲವಾರು ರೀತಿ ಘೋಷಣೆಗಳನ್ನು ಮಾಡ್ಕೊಂಡು ಹೋದರು. ಆದರೆ ಅವತ್ತು ನಾನು BJPಯ ನಾಯಕರಿಗೆ ಮತ್ತು ರಾಜ್ಯದ ಜನತೆಗೆ ವೀರಶೈವ ಸಮಾಜಕ್ಕೆ ಹೇಳಲಿಕ್ಕೆ ಬಯಸ್ತೇನೆ, ನಾನು ಏನಾದರೂ ಆ ಸಮಾಜವನ್ನು ಅಗೌರವಯುತವಾಗಿ ಕಾಣೋದಾಗಿದ್ದರೆ ಯಡಿಯೂರಪ್ಪನ ಜೊತೆ ನಾನು ಸರ್ಕಾರನೇ ಮಾಡ್ತಾ ಇರಲಿಲ್ಲ. ಅದನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಎಂದೂ ಜಾತಿಯ ರಾಜಕಾರಣ ಮಾಡಿಲ್ಲ. ಅಲ್ಲ, ಅವತ್ತಿನ ಆ ಷರತ್ತುಗಳ ಪಟ್ಟಿ ಇದೆಯಲ್ಲ ಕುಮಾರಸ್ವಾಮಿ ಅವರೇ, ತಾವು ಸ್ಟಾಂಪ್ ಪೇಪರಲ್ಲಿ ಮಾಡಿದ್ದು ಅದು ಮಾತ್ರ ಇದೆಯಾ? ಇಲ್ಲ, ನಾನು ಆ ಷರತ್ತಿನ ಆ ಸ್ಟ್ಯಾಂಪ್ ಪೇಪರ್ ಏನಿದೆ ಅದಕ್ಕೆ ನಂದೇನು ಪಾತ್ರ ಇಲ್ಲ. ಅದು ಎಲ್ಲಿದೆ, ಯಾರ ಹತ್ರ ಇದೆ? ಅದು ಸನ್ಮಾನ್ಯ ದೇವೇಗೌಡರಿಗೆ ನೇರವಾಗಿ ಕಳಿಸಿದ್ದಾರೆ. ಸೊ ಅದು ನನಗೆ ಆ ವಿಷಯಗಳೇ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನನ್ನನ್ನು ಕತ್ಲೆನಲ್ಲಿಟ್ಟರು. ಆದರೆ ನನ್ನ ಷರತ್ತನ್ನು ಇವತ್ತು ಸೈನ್ ಹಾಕಬೇಕು ಅಂತಕ್ಕಂಥದ್ದನ್ನು ದೇವೇಗೌಡರು ಹೇಳಿದಾಗ ನಾನು ಯಡಿಯೂರಪ್ಪನವ್ರಿಗೆ ಹೇಳಿದೆ. ಇದೇ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಾನು ಚಲುವರಾಯಸ್ವಾಮಿಯವರು ಮತ್ತು ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಅವ್ರನ್ನ ಭೇಟಿ ಮಾಡೋದು. ಏನು ಆ ಷರತ್ತು ಕಟ್ಕೊಂಡು ನಮಗೇನು ಯಡಿಯೂರಪ್ಪನವರೇ, ಆ ನಾಯಕರುಗಳ ಒಂದು ಸಂತೃಪ್ತಿ ಪಡಿಸ್ಲಿಕ್ಕಾದರೂ ನಿಮ್ಮ ಪಕ್ಷದ ನಾಯಕರು ಕಳಿಸಿದ್ದಾರೋ ಯಾರು ಕಳಿಸಿದ್ದಾರೋ ಅವ್ರನ್ನ ತೃಪ್ತಿ ಪಡಿಸ್ಲಿಕ್ಕಾದರೂ ಸೈನ್ ಹಾಕ್ಬಿಡೋಣ, ಆಮೇಲೆ ನೀವು ಯಾಕೆ ಬೇಕೋ ನೀವು ರಾಜಭಾರ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದೇನೆ ಅವ್ರಿಗೆ, ಯಡಿಯೂರಪ್ಪನವ್ರಿಗೆ. ಮತ್ತೆ ಯಾಕೆ ಅದನ್ನು ಯಾಕೆ ಪ್ರಸ್ತಾಪ ಮಾಡಲಿಲ್ಲ? ನೀವು ಪ್ರಸ್ತಾಪ ಮಾಡಿಲ್ಲ, ಯಡಿಯೂರಪ್ಪನವ್ರು ಪ್ರಸ್ತಾಪ ಮಾಡಿಲ್ಲ. ಅದನ್ನು ಇವತ್ತು ಈ ಪ್ರಶ್ನೆ ನೀವೇನಿಟ್ರಿ, ಜಾತಿಯ ಒಂದು ದ್ವೇಷದಿಂದ ಏನಾದರೂ ಇದೆಲ್ಲ ನಡೀತಾ ಅಂತೇಳಿ ಅದರಿಂದ ಇವತ್ತು ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಇದರಲ್ಲಿ ನಾನು ಎಂದೂ ವೀರಶೈವ ಸಮಾಜಕ್ಕೆ ಅಗೌರವವಾಗಿ ನಡ್ಕೊಂಡಿಲ್ಲ. ನನ್ನ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೆ ಬೆಳಗಾವಿಯ ಒಂದು ಅಥಣಿ ಕ್ಷೇತ್ರದ ವೀರಶೈವ ಸಮಾಜದ ಜನತೆ ಇದ್ದಂಥ ಗ್ರಾಮದಿಂದಲೇ ಪ್ರಾರಂಭ ಮಾಡಿದೆ ನನ್ನ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮನ. ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದ್ದೆ ನಾನು ಉತ್ತರ ಕರ್ನಾಟಕದ ಭಾಗದ ಜನತೆ ಪರವಾಗಿ. ಅಲ್ಲ ಕುಮಾರಸ್ವಾಮಿ ಅವರೇ, ತಾವು ವಚನಭ್ರಷ್ಟರು ಅನ್ನುವಂತಹ ಒಂದು ಬಿರುದನ್ನು ಪಡ್ಕೊಂಡ್ರಿ ಸತತವಾಗಿ. ಆ ಸಂದರ್ಭದಲ್ಲಿ ಇದನ್ನ ಯಾಕೆ ತಾವು ಪ್ರಸ್ತಾಪ ಮಾಡಲಿಲ್ಲ? ಇದು ನೋಡಿ, ಯಡಿಯೂರಪ್ಪನವ್ರಿಗೆ ಒಂದು ಸವಾಲು ಆಗ್ಬೋದಿತ್ತಲ್ಲ. ಆ ಸಂದರ್ಭದಲ್ಲಿ ನಾವು ಏನೇ ಹೇಳಿದ್ರು ಈ ರಾಜ್ಯದ ಜನತೆ ನಂಬತಕ್ಕಂಥ ಒಂದು ವಾತಾವರಣ ಇರಲಿಲ್ಲ ಅವತ್ತು. ಯಾಕೆ ಅದನ್ನು ಹೇಳಿದ್ರು ಅದು ಯಾರೂ ನಂಬ್ತಿರಲ್ಲ. ಅದಕ್ಕೆ ಕಾರಣ, ಅದಕ್ಕೆ ಯಾರೂ ಮಹತ್ವ ಕೊಡಲಿಲ್ಲ ಆ ಸಂದರ್ಭದಲ್ಲಿ. ಆ ಷರತ್ತನ್ನು ಯಾತಕ್ಕೆ ದೇವೇಗೌಡರು ಅಲ್ಲಿ ಪದೇ ಹೇಳಿದರು, ದೇವೇಗೌಡರ ಹೆಸರನ್ನೇ, ಅದು ಯಾರೂ ಕೇಳಲಿಕ್ಕೆ ತಯಾರಾಗಿರಲಿಲ್ಲ. ಆಮೇಲೆ ಆ ಸಂದರ್ಭದಲ್ಲಿ ಜನತೆಗಿದ್ದಿದ್ದು ಈ ಷರತ್ತು ಇವೆಲ್ಲ ಪ್ರಾಮುಖ್ಯತೆ ಇರಲಿಲ್ಲ. ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅನ್ನೋದು ಒಂದೇ ಜನತೆಯ ಮೈಂಡ್ನಲ್ಲಿ ಬಂದಂಥದ್ದು. ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅನ್ನೋದು ಅಷ್ಟೇ ಅವ್ರಿಗೆ ಬೇಕಿದ್ದಿದ್ದು. ಇದು ಮಧ್ಯದಲ್ಲಿ ಏನೇನು ನಡೆದಿದೆ ಅಂತಕ್ಕಂಥದ್ದು ಬರಲಿಲ್ಲ ಇದು ಹೊರಗಡೆ ಸರಿಯಾದ ರೀತಿಯಲ್ಲಿ. ಅದರಿಂದ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ಕೃತಕವಾದಂಥ ಮಾತುಗಳಿಲ್ಲ. ಇದು ನಡೆದಿರ್ತಕ್ಕಂಥ ವಾಸ್ತವಾಂಶ. ನಂತರ ಅವರು ಸರ್ಕಾರ ರಚನೆ ಮಾಡಿದ್ರು. ನಾನೇನು ಅವ್ರಿಗೆ ಸಹಕಾರ ಕೊಟ್ಟಿಲ್ಲ. ಅವತ್ತು ನಾವು ಸಹಕಾರ ಕೊಟ್ಟಿದ್ದೇವೆ. ಆದರೆ ಪದೇ ಅವರೇ ತಪ್ಪುಗಳು ಮಾಡ್ಕೊಂಡು ಹೋದ್ರು. ಈಗಲೂ ನೀವು ನೋಡ್ತಾ ಇದ್ದೀರಿ. ನೀವು ಇದನ್ನು ಬಹಿರಂಗವಾಗಿ ಯಡಿಯೂರಪ್ಪನವ್ರು ಯಾಕೆ ಸವಾಲು ಹಾಕಲಿಲ್ಲ? ಯಡಿಯೂರಪ್ಪನವರೇ, ನೀವು ಸತ್ಯ ಹೇಳಿ ರಾಜ್ಯ ಜನತೆ ಮುಂದೆ ಅಂತ. ಆ ಸತ್ಯ ಹೇಳ್ತೀನಿ ಅಂತಲೇ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಬಂದು ಅಂತಿಮವಾಗಿ ಆ ಮಂಜುನಾಥ ಸ್ವಾಮಿ ತೀರ್ಪನ್ನು ಕೊಟ್ಟರು, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ. ಬಹುಶಃ ನೀವು ಹೇಳಿದಾಗೆ ಅವತ್ತೇ ಕರೆದಿದ್ದರೆ ಅವ್ರಿಗೆ ಅಧಿಕಾರವೇ ಸಿಗ್ತಿರಲಿಲ್ಲ. ನೀವು ಹೇಳಿದಾಗೆ ಬಹುಶಃ ಅವತ್ತೇ ಆ ಮಂಜುನಾಥ ಸ್ವಾಮಿಯ ಒಂದು ಸನ್ನಿಧಾನಕ್ಕೆ ಹೋಗೋಣ ನಡೀರಿ, ಯಾರು ತಪ್ಪಾಗಿದೆ ಯಾರು ಸರಿದೆ ಅಂತೇಳಿ ಅವತ್ತೇ ಏನಾದರೂ ಬಹುಶಃ ಅವ್ರು ಹೇಳಿದರೆ ನಾನು ಹೋಗ್ತಿದ್ದೇನೋ. ನನಗೂ ಅದು ಬರಲಿಲ್ಲ ಆ ಸಂದರ್ಭದಲ್ಲಿ. ಅದರಿಂದ ಇವತ್ತು ಅವತ್ತಿನ ಸಂದರ್ಭದ ವಿಷಯಗಳನ್ನು ನಾನು ಹೇಳಲಿಕ್ಕೆ ಕಾರಣ ಸತ್ಯಾಂಶ ಏನಿದೆ. ಏಕೆಂದರೆ ಯಡಿಯೂರಪ್ಪನವರು ಬದುಕಿದ್ದಾರೆ. ಇದು ಸತ್ಯವೋ ಅಸತ್ಯವೋ ಹೇಳಬೇಕು ಅವರೇನೇ. ಈಗ ಕೂತ್ಕೊಂಡು BJP ನಾಯಕರುಗಳೇ ಇವತ್ತು ಹೇಳ್ತಾ ಇದ್ದೇನೆ, ಅವತ್ತು ಅಧಿಕಾರ ಅವರು ಪಡ್ಕೊಂಡಿದ್ದು ಒಳ್ಳೆಯದಾಯಿತು. 4 ವರ್ಷ ಇವತ್ತು ಸ್ವತಂತ್ರವಾಗಿ BJPಯ ಸರ್ಕಾರ ಏನು ನಡೆಸಿದ್ದಾರೆ ರಾಜ್ಯದ ಜನತೆ ಕೇಳಲಿಕ್ಕೆ ಬಯಸ್ತೀನಿ. ನನಗೆ ಅನುಭವ ಇರಲಿಲ್ಲ. ಆ 20 ತಿಂಗಳು ಇಂಥ ಮಹಾನ್ ನಾಯಕರುಗಳ ಜೊತೆಯಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ನಾನು ನಡೆಸಿ ಅವತ್ತು ಜನತೆಯ ನಿರೀಕ್ಷೆಯನ್ನು ಅವತ್ತು ಈಡೇರಿಸ್ತಕ್ಕಂಥದ್ರಲ್ಲಿ ಏನು ಕೆಲಸ ಮಾಡಿದ್ದೇನೆ. ಇವತ್ತು ಸ್ವತಂತ್ರವಾಗಿ ಸರ್ಕಾರ ನಡೆಸ್ತಾ ಇರ್ತಕ್ಕಂಥವರು ಈ ರಾಜ್ಯದ ಜನತೆಗೆ ವಚನಭ್ರಷ್ಟರು, ನಂಬಿಕೆ ದ್ರೋಹ ಮಾಡಿದ್ರು, ಅದು ಜನ ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಬೇಕಾದ ಯಾವ ಕುರುಕ್ಷೇತ್ರ ಅಂತ ತಾವು ಹೇಳ್ತಾ ಇದ್ದೀರಿ. ಈ ಮಹಾಭಾರತದ ಇತಿಹಾಸ ಏನಿದೆ ಈ ದೇಶದ ನಮ್ಮ ಒಂದು ಸಂಸ್ಕೃತಿಯಲ್ಲಿ ತಾವು ಒಳ್ಳೆ ಉತ್ತಮವಾದಂಥ ಒಂದು ಪದವನ್ನೇ ಇಟ್ಟಿದ್ದೀರಿ ಇವತ್ತು ಚುನಾವಣಾ ವರ್ಷದಲ್ಲಿ. ಈ ಮಹಾಭಾರತದ ಈಗಿನ ಆಧುನಿಕ ಮಹಾಭಾರತ ಇವತ್ತಿನ ಮಹಾಭಾರತದಲ್ಲಿ ಅಂತಿಮವಾಗಿ ತೀರ್ಪನ್ನು
ಕೃಷ್ಣನ ಸ್ಥಾನದಲ್ಲಿ ನಿಂತು ಕೊಡ್ತಕ್ಕಂಥವ್ರು ಈ ರಾಜ್ಯದ 6 ಕೋಟಿ ಜನತೆ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿಯಾಗಿ ನಡ್ಕೊಂಡಿದ್ದಾರೆ, ಇದನ್ನು ತೀರ್ಮಾನ ಆ ಜನತೆ ಏನು ಮಾಡಬೇಕು, ಆ ಜನತೆ ತೀರ್ಮಾನಕ್ಕೆ ಬಿಡ್ತೀನಿ. ನಂತರ ಈ ಸರ್ಕಾರಕ್ಕೆ ನಾನು ಕೆಲಸ ಮಾಡಲಿಕ್ಕೆ ನಮ್ಮ ಪಕ್ಷ ತೊಂದರೆ ಕೊಟ್ಟಿದ್ದೇವೆ ಅನ್ನೋದು ಪದೇ ಪದೇ ಹೇಳ್ತಾರೆ ಯಡಿಯೂರಪ್ಪನವರು. ಇವತ್ತು ಯಡಿಯೂರಪ್ಪನವ್ರಿಗೆ ವಿಧಾನಸಭೆ ಕಲಾಪವನ್ನು ನಡೆಸ್ತಕ್ಕಂಥದ್ದಕ್ಕೆ ನೈತಿಕ ಧೈರ್ಯ ಇಲ್ಲದೆ ಪದೇ ಪದೇ ಪಲಾಯನವಾದ ಮಾಡೋರು ತಾವು ಗಮನಿಸಿರ್ಬೋದು. ವಿಧಾನಸಭೆಯ ಕಲಾಪಗಳು ಮುಗಿದ ಮೇಲೆ ಬೀದಿನಲ್ಲಿ ಮಾತನಾಡ್ತಿದ್ದ ಪದಗಳವ್ರದ್ದು. ನಿಮ್ಮದೇನಾದರೂ ಇದ್ರೆ ಬನ್ನಿ ವಿಧಾನಸಭೆ ಕಲಾಪ ಕರಿತೀನಿ, ಅಲ್ಲಿ ಚರ್ಚೆ ಮಾಡೋಣ ಅನ್ನೋರು. ವಿಧಾನಸಭೆ ಕಲಾಪ ಕರೆದರೆ ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೆ ಅವ್ರ ಪಕ್ಷದ ಶಾಸಕರುಗಳಿಗೆ ಗಲಾಟೆ ಮಾಡಲಿಕ್ಕೆ ಅವರೇ ಪ್ರೇರೇಪಣೆ ಕೊಟ್ಕೊಂಡು ವಿಧಾನಸಭೆಯನ್ನು ಸಂಪೂರ್ಣ ಮುಂದೂಡ್ಕೊಂಡು ಮತ್ತೆ ರಸ್ತೆಯಲ್ಲಿ ಬಂದು ಇನ್ನೊಂದು ಮಾತು ಹೇಳೋರು. ಅವರಿಗೆ ಆ ವಿಧಾನಸಭೆಯ ಕಲಾಪ ನಡೆಸ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದ್ದರಿಂದ ಅವರು ಆ ರೀತಿ ಪರಿಸ್ಥಿತಿಗೆ ಅವರೇ ಮಾಡಿದಂಥ ಅಪರಾಧಗಳಿಗೆ ಅವರು ದುಡ್ಕೊಂಡ್ರೆ ಹೊರತು ವಿರೋಧ ಪಕ್ಷಗಳು ಅವರನ್ನು ಸರಿಯಾದ ದಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ತೊಂದರೆ ಕೊಟ್ಟಂಥದ್ದಲ್ಲ. ರೈಟ್ ಕುಮಾರಸ್ವಾಮಿ ಅವರೇ, ರೈಟ್ ಕುಮಾರಸ್ವಾಮಿ, ಇನ್ನಷ್ಟು ಮಾತಾಡ್ತೀನಿ. ಸದಾನಂದ ಗೌಡರು ವಿಚಾರ ಕೂಡ ಪ್ರಸ್ತಾಪ ಮಾಡಿದೆ, ಅದನ್ನು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.